ಸಾಧ್ಯವಾದಷ್ಟು ಈ ರೀತಿ ಮೀನಿನ ಮುಳ್ಳಿನಿಂದ ಮಾಂಸವನ್ನು ಈ ರೀತಿ ಎಬ್ಬಿಸಿ ಮಾಡಿ ನೋಡಿ, ಎಂಥ ರುಚಿ ಅಂದರೆ ಅದು ಕೂಡ ಹೇಗೇಗೋ ಮಾಡಬೇಡಿ. ಇದೇ ರೀತಿ ಒಮ್ಮೆ ಮಸಾಲೆ ಹಾಕ್ಕೊಂಡು ನಾನು ಮಾಡುವ ಹಾಗೆಯೇ ಮಾಡಿ ನೋಡಿ. ಬೇರೆ ಎಲ್ಲ ವಿಧಾನ ನೀವು ಮರೆತು ಬಿಟ್ಟು ಮತ್ತು ಇದೇ ರೀತಿ ಮಾಡ್ತಾ ಇರೋದಂತೂ ಗ್ಯಾರಂಟಿ. ಒಳ್ಳೆ ಬಂಗುಡೆ ಮೀನು ಸಿಕ್ಕಿದೆ ನೋಡಿ, ಫ್ರೆಶ್ ಉಂಟು. ಈ ರೀತಿ ಗ್ರೀನ್ ಬರ್ತದೆ ನೋಡಿ, ಒಂಥರ ಶೈನಿಂಗ್ ಕಾಣ್ತದೆ. ಹಾಗಿದ್ರೆ ಫ್ರೆಶ್ ಅಂತ ಅರ್ಥ. ಇನ್ನೂ ಯಾರೋ ಕೇಳಿದ್ರು ಫ್ರೆಶ್ ಅಂತ ಹೇಗೆ ಗೊತ್ತಾಗೋದು ಅಂತ. ನೋಡಿ, ಈ ರೀತಿ ಅದರ ತಲೆ ಭಾಗದಿಂದ ಈ ರೀತಿ ನೋಡಿದರೆ ಈ ರೀತಿ ಕೆಂಪು ರಕ್ತ ಇದ್ರೆ ಉಂಟಲ್ಲ, ಅದು ಫ್ರೆಶ್ ಅಂತಾನೆ ಅರ್ಥ. ಹಾಗೆಯೇ ಈ ಬಂಗುಡೆ ಮೀನು ಉಂಟಲ್ಲ, ಒಂಥರ ಶೈನಿಂಗ್ ಇರ್ತದೆ ನೋಡಿ. ಈ ರೀತಿ ಇದ್ರೆ ಇದು ಫ್ರೆಶ್ ಅಂತಾನೆ ಅರ್ಥ. ಹಾಗೆ ಅದರ ಮೇಲೆ ಒಂಥರ ಪೊಡಸ್ ಥರ ಇರ್ತದೆ ನೋಡಿ, ಅದು ಹಾಗೆ ಇದ್ರೆ ಅದು ಫ್ರೆಶ್. ಪೊಡಸ್ ಎಲ್ಲ ಹೋದರೆ ಉಂಟಲ್ಲ, ಅದು ಅಷ್ಟೊಂದು ಫ್ರೆಶ್ ಅಲ್ಲ. ಅಂದರೆ ಐಸಲ್ಲಿ ಹಾಕಿ ಅದರ ಪೊಡಸ್ ಎಲ್ಲ ಹೋಗಿರ್ತದೆ, ಅಷ್ಟೊಂದು ಫ್ರೆಶ್ ಇರೋದಿಲ್ಲ. ಇದು ತುಂಬ ಫ್ರೆಶ್ ಉಂಟು ನೋಡಿ. ಈ ರೀತಿ ಫ್ರೆಶ್ ಒಂಥರ ದೊಡ್ಡ ಬಂಗುಡೆ, ಒಂಥರ ದಪ್ಪ ಇರಬೇಕು, ಆ ರೀತಿ ಬಂಗುಡೆ ತಗೊಳ್ಳಿ. ಈಗ ಬಂಗುಡೆಯನ್ನು ಕಟ್ಟೆಲ್ಲ ಮಾಡಿ ಆಯಿತು ನೋಡಿ, ಇಷ್ಟು ದೊಡ್ಡದಾಗಿ ಉಂಟು. ಆನಂತರ ಇದಕ್ಕೆ ಹತ್ತಿರದಿಂದ ಕಟ್ಸ್ ಹಾಕಬೇಕು. ಅಂದರೆ ದೊಡ್ಡ ಬಂಗುಡೆ ಆದರೆ ಉಪ್ಪು ಎಳ್ಕೊಳ್ಬೇಕಲ್ಲ, ಅದಕ್ಕೆ ಹತ್ತಿರ ಕಟ್ಸ್ ಹಾಕಬೇಕು. ಆನಂತರ ಕಟ್ಸ್ ಹಾಕಿದ ನಂತರ ಉಂಟಲ್ಲ, ಬಂಗುಡೆ ಮೀನು ಇದು ದೊಡ್ಡದಾಗಿರೋದ್ರಿಂದ ಸ್ವಲ್ಪ ದಪ್ಪ ಉಂಟಲ್ಲ. ಸಣ್ಣ ಬಂಗುಡೆ ಮೀನು ಆದರೆ ದಪ್ಪ ಇಲ್ಲದಿದ್ದರೆ ಆಗೋದಿಲ್ಲ. ಆನಂತರ ಈ ರೀತಿ ಈ ಮುಳ್ಳಿನಿಂದ ಇದನ್ನು ಮಾಂಸ ಎಬ್ಬಿಸಲಿಕ್ಕೆ ನೋಡಬೇಕು ಈ ರೀತಿ, ಅಥವಾ ಅದನ್ನು ಭಾಗ ಮಾಡಿದರೂ ಆಗ್ತದೆ. ಸಾಧ್ಯವಾದರೆ ಬಂಗುಡೆ ಮೀನು ಫ್ರೆಶ್ ಇದ್ದರೆ, ಗಟ್ಟಿ ಇದ್ದರೆ ಈ ರೀತಿ ಮಾಂಸವನ್ನು ಎಬ್ಬಿಸಿದರೆ ಒಳ್ಳೆಯದು. ಎಬ್ಬಿಸಲಿಕ್ಕೆ ಆಗದಿದ್ದರೆ ಅದೇ ರೀತಿ ಕಟ್ಟು ಹಾಕಿ ಬಿಡಿಸಿದರೆ ಆಯಿತು. ನಾನಿಲ್ಲಿ ನೋಡಿದ್ದು ಫ್ರೆಶ್ ಉಂಟು, ಹಾಗೆಯೇ ದೊಡ್ಡದುಂಟು, ಹಾಗಾಗಿ ಎಬ್ಬಿಸ್ತಾ ಇದ್ದೇನೆ. ಈ ರೀತಿ ಎಬ್ಬಿಸಿದ ನಂತರ ಉಂಟಲ್ಲ, ಇದಕ್ಕೊಂದು ಮಸಾಲೆ ರೆಡಿ ಮಾಡಬೇಕು. ನೀವು ಯಾವಾಗಲೂ ಮಾಡುವ ಮಸಾಲೆಗಿಂತ ಒಮ್ಮೆ ಈ ರೀತಿ ಮಸಾಲೆ ಮಾಡಿ. ನಾನು ಜಾಸ್ತಿಯಾಗಿ ಮಾಡ್ತೇನೆ, ತುಂಬಾ ಒಳ್ಳೆಯದಾಗ್ತದೆ. ಇದಕ್ಕೆ ಎಂತ ಮಾಡಬೇಕಂದ್ರೆ, ನನ್ನ ಹತ್ರ ನಾನೊಂದು ಪೇಸ್ಟ್ ಮಾಡಿ ಇಟ್ಟಿರ್ತೇನೆ ಯಾವಾಗಲೂ. ಯಾವುದಕ್ಕಾದರೂ ಆಗ್ತದೆ. ಗ್ರೀನ್ ಚಟ್ನಿ, ಈ ತಂದೂರಿ ಚಿಕನ್ ಫ್ರೈ ಎಲ್ಲ ಮಾಡಿದರೆ ತಿನ್ನಲಿಕ್ಕೂ ಆಗ್ತದೆ, ಅಥವಾ ಏನಾದರೂ ಸಡನ್ನಾಗಿ ಪಲಾವಿಗೆ ಸ್ವಲ್ಪ 1-2 ಸ್ಪೂನ್ ಹಾಕಲಿಕ್ಕೂ ಆಗ್ತದೆ, ಅಥವಾ ಈ ರೀತಿ ಮೀನು ಫ್ರೈ ಮಾಡಲಿಕ್ಕೂ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಒಂದು ಮಸಾಲೆಯನ್ನು ನಾನು ಈ ರೀತಿ ಗ್ರೈಂಡ್ ಮಾಡಿ ಇಟ್ಟಿರ್ತೇನೆ ಫೀಸರಲ್ಲಿ. ಮೊದಲಿಗೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಮಸಾಲೆಯಲ್ಲಿ ಉಪ್ಪಿದ್ರೆ ಉಪ್ಪು ಬೇಕು ಅಂತಿಲ್ಲ. ಆನಂತರ ನಾನು ಹೇಳಿದ ಪೇಸ್ಟ್ ಉಂಟಲ್ಲ, ಆ ಪೇಸ್ಟ್ ಫೀಸರಲ್ಲಿ ಇಟ್ಟಿದ್ದಲ್ಲ, ಸ್ವಲ್ಪ ಗಟ್ಟಿಯಾಗಿದೆ. ಒಂದು 2 ಸ್ಪೂನಷ್ಟು ಆ ಪೇಸ್ಟ್, ಅದರಲ್ಲಿ ಎಂತೆಲ್ಲ ಇದೆ ಅಂದರೆ ಕೊತ್ತಂಬರಿ ಸೊಪ್ಪು, ಕಾಯಿಮೆಣಸು, ಶುಂಠಿ ಮತ್ತು ಒಂದು 2 ಸ್ಪೂನಷ್ಟು ಲಿಂಬೆ ರಸ ಕೂಡ ಹಾಕಿದ್ದೇನೆ. ರುಚಿಗೆ ಅನುಸಾರವಾಗಿ ಲಿಂಬೆ ರಸ ಕೂಡ ಹಾಕಿ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಆನಂತರ ಇಲ್ಲಿ ನಾನು ಹಾಕ್ತಾ ಇರೋದು ಇದು ಕಬಾಬ್ ಮಸಾಲ ಅಷ್ಟೊಂದು ಖಾರ ಇರೋದಿಲ್ಲ. ಹಾಗಾಗಿ ನಾವು ಈ ಗ್ರೀನ್ ಪೇಸ್ಟ್ ಏನು ಮಾಡಿರ್ತೇವೆ ನೋಡಿ, ಅದರಲ್ಲಿ ಸ್ವಲ್ಪ ಕಾಯಿ ಮೆಣಸು ಖಡಕ್ಕಾಗಿ ಹಾಕಿ ಖಾರ ಮಾಡಿ ಇಟ್ಟಿರ್ತೇನೆ. ಅದು ಖಾರ ಉಂಟು, ಹಾಗಾಗಿ ಇದು ಬ್ಯಾಲೆನ್ಸ್ ಆಗ್ತದೆ. ಬರೀ ಕಬಾಬ್ ಆದರೆ ಇದು ಅಷ್ಟೊಂದು ಖಾರ ಆಗೋದಿಲ್ಲ ಕಬಾಬ್ ಪೌಡ್ರಲ್ಲಿ. ಆನಂತರ ಈ ಮಸಾಲೆಯ ಇದುಂಟಲ್ಲ ಪೇಸ್ಟ್, ಅದರಲ್ಲೇ ನಾನಿಲ್ಲಿ ಮಿಕ್ಸ್ ಮಾಡ್ತಿದ್ದೇನೆ, ಬೇರೆ ನೀರೆಂತ ಹಾಕುವುದಿಲ್ಲ. ನಿಮ್ಮ ಮಸಾಲೆ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕಿದರೆ ಆಯ್ತು. ನನ್ನ ಮಸಾಲೆ ಸ್ವಲ್ಪ ನೀರಾಗಿದ್ದರಿಂದ ಅದರಲ್ಲೇ ಅದು ಬ್ಯಾಲೆನ್ಸ್ ಆಯಿತು. ಆನಂತರ ಈ ಮೀನಿಗೆ ಮಸಾಲೆಯನ್ನು ಹಚ್ಚಿ ಜಾಸ್ತಿ ಹೊತ್ತಿಡಬೇಕಂತಿಲ್ಲ. ನಾವು ಮುಳ್ಳಿನಿಂದ ಮಾಂಸ ಎಬ್ಬಿಸಿದ್ದೇವಲ್ಲ, ತಕ್ಷಣ ಕೂಡ ಇದನ್ನು ಫ್ರೈ ಮಾಡ್ಬೋದು. ತವದಲ್ಲಿ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಬೇಕಾದರೆ ಮೇಲಿಂದ ಸ್ವಲ್ಪ ಕರಿಬೇವು ಕೂಡ ಹಾಕ್ಬೋದು. 2 ಸೈಡ್ ಕೂಡ ಒಳ್ಳೆ ಫ್ರೈ ಮಾಡಿ ತೆಗೆದ್ರೆ ಉಂಟಲ್ಲ, ಈ ಫ್ರೈಯ ಒಂದು ಟೇಸ್ಟೇ ಬೇರೆ. ಖಂಡಿತ ಒಮ್ಮೆ ಇದನ್ನು ಟ್ರೈ ಮಾಡಲೇಬೇಕು. ಮೀನು ಫ್ರೈ ಆಗುವಾಗಲೇ ಒಳ್ಳೆ ಘಮ ಬರ್ತಿರ್ತದೆ. ತುಂಬ ಸ್ಪೆಷಲ್ ಆದ ಪರಿಮಳ, ಸ್ಪೆಷಲ್ ಆದ ರುಚಿ. ಕಾಯಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿಯ ಪೇಸ್ಟ್ ಏನು ಹಾಕಿರ್ತೇವೆ ನೋಡಿ, ಅದರನ್ನೇ ಫ್ಲೇವರ್ ಮೂಗಿಗೆ ಹೊಡಿತಾ ಇರ್ತದೆ. ಹಾಗೆಯೇ ಸ್ಪೆಷಲ್ ಆಗಿ ಇದಕ್ಕೆ ಹಾಕಿರುವಂಥ ಮಸಾಲ ಕಬಾಬ್ ಮಸಾಲ, ಅದು ಇನ್ನೂ ಸ್ಪೆಷಲ್ ಆಗಿ ಟೇಸ್ಟ್ ಕೊಡ್ತದೆ. ಒಮ್ಮೆ ಇದನ್ನು ಟ್ರೈ ಮಾಡಿ. ಈ ರೀತಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಎಳ್ಕೊಂಡು ತುಂಬಾ ಖಡಕ್ಕಾಗಿ ಕೂಡ ಇರ್ತದೆ. ಊಟಕ್ಕಂತೂ ಒಂದು ಟೊಮೆಟೊ ಸಾರಿದ್ರೆ ಅನ್ನಕ್ಕೆ ಹೇಳೋದೇ ಬೇಡ. ಇದೊಂದು ನೋಡಿ, ಬರೀ ಮಾಂಸವನ್ನು ಈ ರೀತಿ ಫ್ರೈ ಮಾಡಿದರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ. ಏನು ಕಷ್ಟ ಇರೋದಿಲ್ಲ ಅಲ್ವಾ. ಹಾಗೆಯೇ ಚಿಕನ್ ಪೀಸ್ ಮಾಂಸ ಹೇಗೆ ತಿಂತಾರೆ ಹಾಗೆಯೇ ತಿನ್ಬೋದು. ಇಡೀ ನೋಡಿ, ಭಾಗ ಮಾಡದೆ ಕೂಡ ಇದನ್ನು ಮಾಡ್ಬೋದು ಇಡಿಯಾಗಿ ಈ ರೀತಿ, ಅಥವಾ ಈ ರೀತಿ ಮಾಂಸ ತೆಗೆದು ಕೂಡ ಮಾಡ್ಬೋದು. ಹೇಗೆ ಬೇಕು ಹಾಗೆ. ಇದರ ಬಣ್ಣ ಅಷ್ಟೊಂದು ಅಟ್ರಾಕ್ಷನ್ ಇಲ್ಲದಿದ್ರೂ ರುಚಿ ಮಾತ್ರ ಸೂಪರ್.